ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಅವರ ಆನ್ಯುಯಲ್ ಬೋರ್ಡ್ ಎಕ್ಸಾಮ್ಸ್ ಹತ್ರ ಆಗ್ತಿರೋದ್ರಿಂದ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ಅಲ್ಲಿ ಯಾವುದು ಕಷ್ಟ ಅನ್ಸುತ್ತೆ ಅಂತ ಕೇಳಿದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆನ್ಸರ್ ಏನಂತ ಹೇಳ್ತಾರೆ ಅಂದ್ರೆ ಗ್ರಾಮರ್ ಪಾರ್ಟ್. ನಮಗೆ ಗ್ರಾಮರ್ ಪಾರ್ಟ್ ಕಷ್ಟ ಅನ್ಸುತ್ತೆ ಅಂತ. ಆದ್ರೆ ಗ್ರಾಮರ್ ಪಾರ್ಟ್ ಅನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಿದ್ರೆ ಹೆಚ್ಚು ಅಂಕಗಳನ್ನ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಸತ್ಯ. ಅದಕ್ಕೋಸ್ಕರನೇ ನಾನು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಕ್ವಶನ್ಸ್ ಇದೆ ಅವುಗಳನ್ನ ಈಸಿಯಾಗಿ ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನ ಕಲ್ಸ್ಕೊಡುವಂತಹ ಆ ಟಾಪಿಕ್ಗಳನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 11. ಸೊ ಫಸ್ಟ್ 10 ಕ್ವಶನ್ಸ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. 11th ಕ್ವಶನ್ಗೆ ಬಂದಾಗ ಅಲ್ಲಿ ನಿಮಗೆ ಗ್ರಾಮರ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಸೊ 11th ಕ್ವಶನ್ ಏನು ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ವರ್ಬ್ ಅನ್ನ ಪ್ಯಾಸಿವ್ ಫಾರ್ಮ್ ಅಲ್ಲಿ ಯೂಸ್ ಮಾಡಬೇಕು ಅಂತ. ಸೊ ಇದಕ್ಕೆ ನೀವು ಕರೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡಿದ್ರೆ ಈಸಿಯಾಗಿ 3 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಆದ್ರೆ ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಒಂದು ಟೆನ್ಸ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದಿಲ್ಲ ಅಂಡ್ ದೆನ್ ಇನ್ಕಂಪ್ಲೀಟ್ ಆನ್ಸರ್ ಅನ್ನ ಬರೀತಾರೆ. ಸೊ ನಮಗೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಒಂದು ರೂಲ್ ಇದೆ. ಏನದು ರೂಲ್ ಅನ್ನೋದಾದ್ರೆ ಬೇಸ್ ವರ್ಬ್ ನ ಯಾವಾಗ್ಲೂ ಕೂಡ ಅದರ V3 ಫಾರ್ಮ್ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡ್ತೀವಿ ಅಂತ. ಅದಕ್ಕೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ವರ್ಬ್ ಅನ್ನ V3 ಫಾರ್ಮ್ ಗೆ ಚೇಂಜ್ ಮಾಡ್ತಾರೆ. ಆದ್ರೆ ಆ ವರ್ಬ್ ನ ಬಿಫೋರ್ ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡ್ತಾರೆ. ಅಥವಾ ಕೆಲವರಂತೂ ಹೆಲ್ಪಿಂಗ್ ವರ್ಬ್ ಅನ್ನ ಬರೀದೇನೆ ಮೈನ್ ವರ್ಬ್ ನ V3 ಫಾರ್ಮ್ ಅನ್ನ ಮಾತ್ರ ಬ್ಲಾಂಕ್ ಅಲ್ಲಿ ಬರೆದು ಸುಮ್ಮನಾಗ್ಬಿಡ್ತಾರೆ. ಸೊ ಅದು ಇನ್ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ನಾವು ಕರೆಕ್ಟ್ ಆನ್ಸರ್ ಮಾಡೋದು ಹೇಗೆ? ಈಗ ನಾವು ಎಲ್ಲಾ ರೂಲ್ಸ್ ಅನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನಮಗೆ ಅಷ್ಟು ಟೈಮ್ ಇಲ್ಲ. ಈಸಿಯಾಗಿ ಯಾವ ರೀತಿ ಆನ್ಸರ್ ಅನ್ನ ಮಾಡಬೇಕು ಅಂತ ನಿಮಗೆ ಏನಾದ್ರೂ ಕ್ವಶನ್ ಇದ್ರೆ ಅದಕ್ಕೆ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಇಂಗ್ಲಿಷ್ ನ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ಕ್ವಶನ್ಸ್ ಇದೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಕ್ವಶನ್ಸ್ ಇದೆ ಎಲ್ಲವಕ್ಕೂ ಕೂಡ ಆನ್ಸರ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ಗೆ ಆನ್ಸರ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ. ಸೊ ಕ್ವಶನ್ ಪೇಪರ್ ಅಲ್ಲಿರೋ ಕ್ವಶನ್ಗೆ ಹೋಗೋದಕ್ಕಿಂತ ಮೊದಲು ಆನ್ಸರ್ ಅನ್ನ ಈಸಿಯಾಗಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಸೊ ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಗಳ ಎಕ್ಸಾಂಪಲ್ ಅನ್ನ ಬರೆದಿದ್ದೀನಿ. ಇದನ್ನ ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಏನ್ ಕ್ವಶನ್ ಕೊಡ್ತಾರೆ ಅದಕ್ಕೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಬಂದಿರುವಂತಹ ಕ್ವಶನ್ಸ್ ಎಲ್ಲ ಕೂಡ ಆ ಪ್ಯಾರಾಗ್ರಾಫ್ಸ್ ಏನ್ ಕೊಟ್ಟಿರ್ತಾರೆ ಅವೆಲ್ಲ ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರುತ್ತೆ. ಸೊ ಇದನ್ನೊಂದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಪ್ಯಾರಾಗ್ರಾಫ್ ಆಗಿರುತ್ತೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ನಾವು ಯೂಸ್ ಮಾಡುವಂತಹ ಹೆಲ್ಪಿಂಗ್ ವರ್ಬ್ ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕಾಗುತ್ತೆ. ಹಿ ಡ್ಯಾಶ್ ಇನ್ಫಾರ್ಮ್, ಹಿ ಡ್ಯಾಶ್ ಇನ್ಫಾರ್ಮ್. ಸೊ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಬೇಕು ಅನ್ನೋದಾದ್ರೆ ಫಸ್ಟ್ ನೀವು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು. ಸೊ ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವ್ದಾಗಿದೆ? ಹಿ, ಹಿ. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ನೀವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ಪ್ಲೂರಲ್ ಆದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹಿ ಅನ್ನೋದು ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನ ಆಗಿದೆ. ಸೊ ನಾನು ಹೇಳಿದೆ ಪಾಸ್ಟ್ ಟೆನ್ಸ್ ಅಂತ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹಿ ಜೊತೆಯಲ್ಲಿ ಯೂಸ್ ಮಾಡುವಂತಹ ಹೆಲ್ಪಿಂಗ್ ವರ್ಬ್ ವಾಸ್. ಹಿ ವಾಸ್, ಹಿ ವಾಸ್ ಇನ್ಫಾರ್ಮ್. ಇದರ V3 ಫಾರ್ಮ್ ಇನ್ಫಾರ್ಮ್ಡ್. ಹಿ ವಾಸ್ ಇನ್ಫಾರ್ಮ್ಡ್. ಸೊ ಹಿ ಅನ್ನೋದ್ರ ಬದಲಾಗಿ ಪ್ಲೂರಲ್ ದೇ ಅಂತ ಕೊಟ್ಟಿದ್ರೆ ವಾಸ್ ಅನ್ನೋದ್ರ ಬದಲಾಗಿ ನಾವು ವರ್ ಅಂತ ಯೂಸ್ ಮಾಡಬೇಕಾಗುತ್ತೆ. ವರ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹಿ ವಾಸ್ ಇನ್ಫಾರ್ಮ್ಡ್, ದೇ ವರ್ ಇನ್ಫಾರ್ಮ್ಡ್. ಪ್ಲೂರಲ್ ಬಂದಾಗ ವರ್ ಇನ್ಫಾರ್ಮ್ಡ್, ಸಿಂಗ್ಯುಲರ್ ಬಂದಾಗ ವಾಸ್ ಇನ್ಫಾರ್ಮ್ಡ್. ಅ ಕಂಪ್ಲೈಂಟ್ ಡ್ಯಾಶ್ ಇನ್ ಬ್ರಾಕೆಟ್ಸ್ ಲಾಡ್ಜ್. ಅ ಕಂಪ್ಲೈಂಟ್ and here the base verb which is in the brackets lodge. So a complaint, complaint, ಆ ಕಂಪ್ಲೇಂಟ್ ಅಂತಿದ್ದಾಗಲೇ ನಮಗೆ ಗೊತ್ತಾಗುತ್ತೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿ ಇದೆ ಅಂತ. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಸೊ ಅಗೈನ್ ನಾವಿಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. A complaint was, lodge ಗೆ V3 ಫಾರ್ಮ್ lodged. A complaint was lodged. They
dash in brackets ask. Ask is the base verb. So here in this statement they ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ, ಅವರು. ಸೊ ಪ್ಲೂರಲ್ ಆಗಿರೋದ್ರಿಂದ ವಾಸ್ಗೆ ಪ್ಲೂರಲ್ ಏನು? ವರ್. ದೇ ವರ್. ಆಸ್ಕ್ ನ V3 ಫಾರ್ಮ್ ಆಸ್ಕ್ಡ್. They were asked. They were asked a question. They were asked the information. And next one, poets dash in brackets invite. Poets dash in brackets the base verb invite. So poets ಅನ್ನೋದು ಏನಾಗಿದೆ? ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ. ಸೊ ಅಗೈನ್ ನಾವಿಲ್ಲಿ ವರ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. Poets were invited. Poets were invited. Poets ಅನ್ನೋದ್ರ ಬದಲಾಗಿ poet ಅಂತ ಇದ್ದಿದ್ರೆ poet was invited. And last one, a student dash honor. A student dash honor. A student singular ಏಕವಚನ ಆಗಿದೆ. So was. Honor ಇದರ V3 ಫಾರ್ಮ್ honored. A student was honored. By chance ಇಲ್ಲಿ ಸ್ಟೂಡೆಂಟ್ ಅನ್ನೋದ್ರ ಬದಲಾಗಿ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ರೆ ಸ್ಟೂಡೆಂಟ್ಸ್ ವರ್ ಆನರ್ಡ್. ಸ್ಟೂಡೆಂಟ್ಸ್ ವರ್ ಆನರ್ಡ್. ಎಕ್ಸಾಮ್ ಅಲ್ಲಿ ಇದೇ ರೀತಿಯ ಪ್ರಶ್ನೆಗಳು ಇರೋದ್ರಿಂದ ನೀವು ಸಿಂಗ್ಯುಲರ್ ಸಬ್ಜೆಕ್ಟ್ ಆದಾಗ ವಾಸ್ ನ ಯೂಸ್ ಮಾಡ್ಕೊಳ್ಳಿ, ಪ್ಲೂರಲ್ ಸಬ್ಜೆಕ್ಟ್ ಆದಾಗ ವರ್ ನ ಯೂಸ್ ಮಾಡ್ಕೊಳ್ಳಿ. ಬ್ರಾಕೆಟ್ಸ್ ಅಲ್ಲಿ ಏನ್ ವರ್ಬ್ ಅನ್ನ ಕೊಟ್ಟಿರ್ತಾರೆ ಅದರ V3 ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಬ್ಲಾಂಕ್ ಅಲ್ಲಿ ಆನ್ಸರ್ ಅನ್ನ ಬರೆದಾಗ ಅದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈಗ ಇದು ಅರ್ಥ ಆಗಿದೆ ಅಂದ್ರೆ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರುವಂತಹ ಕ್ವಶನ್ ನಂಬರ್ 11 ಅದನ್ನ ಒಂದೊಂದಾಗಿ ಮಾಡ್ತಾ ಹೋಗೋಣ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕ್ವಶನ್ ಕೊಟ್ಟಿದೆ, ಬಿಫೋರ್ ದ ಬ್ಲಾಂಕ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ನೋಡ್ಕೊಂಡು ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಂತರ ಬ್ರಾಕೆಟ್ ಅಲ್ಲಿರೋ ವರ್ಬ್ ನ V3 ಫಾರ್ಮ್ ಅನ್ನ ಯೂಸ್ ಮಾಡಿ ಆನ್ಸರ್ ಅನ್ನ ಮಾಡಿ. ನಾನ್ ಹೇಳುವಂತಹ ಆನ್ಸರ್ ನೀವು ಬರ್ದಿರುವಂತಹ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1, question number 11. Fill in the blanks with passive form of the verb given in the brackets. ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಬೇಸ್ ವರ್ಬ್ ಅನ್ನ ಅದರ ಪ್ಯಾಸಿವ್ ಫಾರ್ಮ್ ಅಲ್ಲಿ ನಾವು ಯೂಸ್ ಮಾಡಿ ರೈಟ್ ಆನ್ಸರ್ಸ್ ಅನ್ನ ಈ ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕು. 3 ಬ್ಲಾಂಕ್ಸ್ ಇದೆ. ಈ ಬ್ಲಾಂಕ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಆಗ್ಲೇ ನಾನು ಯಾವ್ದೆಲ್ಲ ಪಾಯಿಂಟ್ಸ್ ಅನ್ನ ಹೇಳಿದೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈಗ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದ್ರೆ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಬಿಫೋರ್ ದ ಬ್ಲಾಂಕ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಅದನ್ನ ನೋಡಿ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದ್ರೆ ವರ್ಬ್ ಅನ್ನ ಕೂಡ ಹೆಲ್ಪಿಂಗ್ ವರ್ಬ್ ಕೂಡ ನೀವು ಸಿಂಗ್ಯುಲರ್ ಆಗಿ ಯೂಸ್ ಮಾಡಿ. ಸಬ್ಜೆಕ್ಟ್ ಪ್ಲೂರಲ್ ಆದ್ರೆ ಹೆಲ್ಪಿಂಗ್ ವರ್ಬ್ ಕೂಡ ನೀವು ಪ್ಲೂರಲ್ ಅಲ್ಲಿ ಯೂಸ್ ಮಾಡಿ, ಆಗ ಕರೆಕ್ಟ್ ಆನ್ಸರ್ ಇರುತ್ತೆ. ಸೊ ಈಗ ನೀವು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಅನ್ನ ಮಾಡಿ. ನೀವು ಆನ್ಸರ್ ಅನ್ನ ಮಾಡಿದ್ಮೇಲೆ ನಾನು ಹೇಳುವಂತಹ ಆನ್ಸರ್ ಮತ್ತೆ ನೀವು ಬರ್ದಿರುವಂತಹ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಹಿಯರ್ ಇಸ್ ದ ಕ್ವಶನ್. ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ the death sentence, so it dash in brackets alter to one of imprisonment for life. So ಇಲ್ಲಿ blank before ಇರುವಂತಹ ಸಬ್ಜೆಕ್ಟ್ ಇಟ್. ಇಟ್ ಅನ್ನೋದು ಪ್ರೊನೌನ್ ಆಗಿದೆ. ಇಟ್ ಅನ್ನೋದನ್ನ ನಾವು ಸಿಂಗ್ಯುಲರ್ ಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇಟ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಇಟ್ ವಾಸ್. ವಾಸ್ ಅನ್ನ ಯಾಕೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಈ ಪೂರ್ತಿ ಪ್ಯಾರಾಗ್ರಾಫ್ ನಮಗೆ ಪಾಸ್ಟ್ ಟೆನ್ಸ್ ಅಲ್ಲೇ ಇರೋದ್ರಿಂದ. ಇಟ್ ವಾಸ್ ಆಲ್ಟರ್ ಇದರ V3 ಫಾರ್ಮ್. ಆಲ್ಟರ್ ನ V3 ಫಾರ್ಮ್ ಆಲ್ಟರ್ಡ್. It was altered to one of imprisonment for life. This dash to the prince and he agreed to this. This dash ಆದ್ಮೇಲೆ in brackets the base verb inform. So ಇಲ್ಲಿ ಸಬ್ಜೆಕ್ಟ್ ಅನ್ನು ನೋಡೋಣ. Here the subject is this. This ಅನ್ನೋದು ಸಬ್ಜೆಕ್ಟ್ ಆಗಿದೆ. This ಅನ್ನೋದು ಅಗೈನ್ ಸಿಂಗ್ಯುಲರ್ ಆಗಿದೆ. This ಸಿಂಗ್ಯುಲರ್ ಏಕವಚನ ಆಗಿರುತ್ತೆ. ಇದಕ್ಕೆ ಪ್ಲೂರಲ್ ಅನ್ನೋದಾದ್ರೆ ದೀಸ್ ಅಂತ ಆಗುತ್ತೆ. ಸೊ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಈ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ವಾಸ್ ಸಿಂಗ್ಯುಲರ್ ಸಬ್ಜೆಕ್ಟ್, ಸೊ ವಾಸ್. ದಿಸ್ ವಾಸ್ ಇನ್ಫಾರ್ಮ್ ಇದರ V3 ಫಾರ್ಮ್ ಇನ್ಫಾರ್ಮ್ಡ್.
This was informed to the prince and he agreed to this. The criminal dash in brackets keep in the prison and they placed a guard over him. So before the blank before ನಮಗೆ ಇರುವ ಸಬ್ಜೆಕ್ಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಇದೇನಾಗಿದೆ ಸಿಂಗ್ಯುಲರ್ ಸಬ್ಜೆಕ್ಟ್ ಏಕವಚನ. ಕ್ರಿಮಿನಲ್ ಒಬ್ಬನ ಬಗ್ಗೆ ಹೇಳ್ತಾ ಇದ್ದೀವಿ. ಬೈ ಚಾನ್ಸ್ ಕ್ರಿಮಿನಲ್ಸ್ ಅಂತ ಇದ್ದಿದ್ರೆ ಆಗ ನಾವು ನೆಕ್ಸ್ಟ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ನಮಗೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿ ಇರೋದ್ರಿಂದ ಅಗೇನ್ ನಾವು ವಾಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ದ ಕ್ರಿಮಿನಲ್ ವಾಸ್ ಕೀಪ್ಡ್ ಎ V3 ಫಾರ್ಮ್ kept. The criminal was kept in the prison. So idu passive form of the verbs. Right passive form of the verbs. So ನೀವು ಮಾಡಿರುವಂತಹ ಆನ್ಸರ್ ಮತ್ತೆ ನಾನು ಬರೆದಿರುವಂತಹ ಆನ್ಸರ್ ಸರಿಯಾಗಿದ್ರೆ ಖಂಡಿತ ನಿಮಗೆ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನ ಕರೆಕ್ಟ್ ಆಗಿ ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ಅಂದ್ರೆ ನೀವು ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಈಸಿಯಾಗಿ ಅದಕ್ಕೆ ಆನ್ಸರ್ ಗಳನ್ನ ಮಾಡ್ತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ಅದರಲ್ಲಿ 11ನೇ ಕ್ವಶನ್ ಏನಿದೆ ಅಲ್ಲಿ ಯಾವೆಲ್ಲ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಪ್ರಾಕ್ಟೀಸ್ ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ಕ್ವಶನ್ ನಂಬರ್ 11. ಸೊ ಮತ್ತೆ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನ ಯೂಸ್ ಮಾಡುವಂತಹ ಕ್ವಶನ್. ಬಸವಯ್ಯ ಟ್ರೈಡ್ ಟು ಔಟ್ಶೈನ್ ತಮ್ಮನ್ನ ಇನ್ ಹಿಸ್ ಓನ್ ವೇ. A palatial house dash in brackets built by him. ಸೊ ಇಲ್ಲಿ ಈ ಬ್ಲಾಂಕ್ ಅಲ್ಲಿ ಫಸ್ಟ್ ಆನ್ಸರ್ ಅನ್ನ ಮಾಡೋಣ. ಸೊ ಇಲ್ಲಿ ಸಬ್ಜೆಕ್ಟ್ ಏನು? ಅ ಪ್ಯಾಲೇಟಿಯಲ್ ಹೌಸ್. ಇದು ಸಬ್ಜೆಕ್ಟ್ ಆಗಿದೆ. ಅರಮನೆಯಂತಹ ಮನೆ. ಸೊ ಅರಮನೆಯಂತಹ ಮನೆ ಅಂತ ಹೇಳ್ತಾ ಇದೀವಿ ಹೊತ್ತು ಮನೆಗಳು ಅಂತ ಹೇಳ್ತಾ ಇಲ್ಲ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. A palatial house was built ಗೆ V3 form built. A palatial house was built by him. People dash in brackets appoint just to prize him. So people. So here people, this is the subject. People ಅನ್ನೋದು ಸಬ್ಜೆಕ್ಟ್ ಆಗಿದೆ and the subject is a plural. ಸಬ್ಜೆಕ್ಟ್ ಅನ್ನೋದು ಬಹುವಚನ ಆಗಿದೆ. ಸೊ ಬಹುವಚನ ಆಗಿರೋದ್ರಿಂದ ಆಗ್ಲೇ ಹೇಳಿದ ಹಾಗೆ ವಾಸ್ಗೆ ಪ್ಲೂರಲ್ ಏನು? ವರ್. ಅದನ್ನ ಯೂಸ್ ಮಾಡ್ಕೊಳ್ತೀವಿ. ಪೀಪಲ್ ವರ್. ಅಪಾಯಿಂಟ್ಗೆ V3 ಫಾರ್ಮ್ ಅಪಾಯಿಂಟೆಡ್. ಪೀಪಲ್ ವರ್ ಅಪಾಯಿಂಟೆಡ್ ಜಸ್ಟ್ ಟು ಪ್ರೈಸ್ ಹಿಮ್. ಅವನನ್ನು ಹೊಗಳೋದಕ್ಕೆ ಜನರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. Scholars, poets and musicians dash in brackets invite to his place. And here the subject ಮೇಲೆ ಫೋಕಸ್ ಮಾಡಿದಾಗ scholars, poets and musicians. ಸೊ ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ? ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. Scholars, poets and musicians were inviteಗೆ V3 form invited. Scholars, poets and musicians were invited to his place. ಸೊ ಈಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನ ಹೇಗೆ ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ವಾಸ್ ಬಿಲ್ಟ್. ವಾಸ್ ಯಾಕೆ ಬಂತು ಅಂದ್ರೆ ಪ್ಯಾಲೇಟಿಯಲ್ ಹೌಸ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ. ವರ್ ಅಪಾಯಿಂಟೆಡ್. ವರ್ ಅನ್ನ ಯಾಕೆ ಯೂಸ್ ಮಾಡಿದ್ವಿ ಅಂದ್ರೆ ಪೀಪಲ್. ಈ ಪೀಪಲ್ ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ. ಅಂಡ್ ಅಗೈನ್ scholars, poets and musicians. Scholars, poets and musicians. ಇದು ಕೂಡ ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ವರ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ವರ್ ಇನ್ವೈಟೆಡ್. ನಾವು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ಕ್ವಶನ್ ನಂಬರ್ 11. Fill in the blanks with the passive form of the verb given in the brackets. Vijay entered a shop with his daughter Niharika. Various colorful toys dash in brackets find in it. ಸೊ ನೀವು
ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿರೋ ಕ್ವಶನ್ ಅನ್ನ ನೋಡ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಹಿಯರ್ ದ ಸಬ್ಜೆಕ್ಟ್ ವೇರಿಯಸ್ ಕಲರ್ಫುಲ್ ಟಾಯ್ಸ್. ಟಾಯ್ಸ್ ಅನ್ನೋದೇನಾಗಿದೆ, ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಆಗಿರೋದ್ರಿಂದ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಕೂಡ ಪ್ಲೂರಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ವರ್. ಸೊ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವರ್. ಟಾಯ್ಸ್ ವರ್. ಫೈಂಡ್ ಗೆ V3 ಫಾರ್ಮ್ ಫೌಂಡ್. Various colorful toys were found in it. He dash in brackets attract towards a Barbie doll and bought it. ಅಂಗಡಿಯಲ್ಲಿ ಯಾವ ಬೊಂಬೆ ಅವನನ್ನ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದಾದ್ರೆ ಬಾರ್ಬಿ ಡಾಲ್. ಸೊ ಅವನು, ಹಿ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್, ಹಿ ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ನಾವು ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡ್ತೀವಿ. He was. Attract ಗೆ V3 form of the verb attracted. He was attracted towards a Barbie doll and bought it. The payment dash in brackets do through UPI mode. So here the subject, the payment singular subject. So we use the helping verb was. ಈ ಪೇಮೆಂಟ್ ಅನ್ನೋದು ಏಕವಚನ ಆಗಿರೋದ್ರಿಂದ ನಾವು ವಾಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಡೂ ಇದರ V3 ಫಾರ್ಮ್ ಡನ್. ದ ಪೇಮೆಂಟ್ ವಾಸ್ ಡನ್ ಥ್ರೂ UPI ಮೋಡ್. ಸೊ ಈಗ ನಿಮಗೆ ಎಕ್ಸಾಮ್ ಅಲ್ಲಿ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಎಲ್ಲ ಫಿಲ್ ಮಾಡಿ ಅಂತ ಬ್ಲಾಂಕ್ಸ್ ಅನ್ನ ಕೊಡ್ತಾರಲ್ವಾ, ಅದರಲ್ಲಿ ಆನ್ಸರ್ ಮಾಡೋದು ಹೇಗೆ ಅಂತ ಖಂಡಿತ ಗೊತ್ತಾಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.